ಆಯ್ತು ಸ್ನೇಹಿತರೆ, ನೋಡಿ ಮಾವಿನಕಾಯಿ ಯಾರೋ ಕೊಟ್ಟಿದ್ರು ನಮಗೆ, ಅದಕ್ಕೆ ಹಾಲೆಲ್ಲ ಬಿದ್ದೋಗೈತಲ್ಲ, ಅದಕ್ಕೆ ಸುರಿತಾ ಇದ್ದೀನಿ, ಒರೆಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಹಾಲು ಬರುತ್ತೆ, ಕಿತ್ತ ತಕ್ಷಣ ಹಾಲು ಬಂದ ತಕ್ಷಣ ಅದನ್ನು ಹಂಗೆ ಬಿಟ್ರೆ ಇದೆಲ್ಲ ಸುರಿದೋಗುತ್ತೆ. ಸುರಿದೋದ ತಕ್ಷಣ ಇದು ಏನೇ ಮಾಡಿದ್ರು ಮನೆ ಹೆಂಗೆ ಇಟ್ಟರು ಕೊಳ್ತೋಗುತ್ತೆ. ಅದಕ್ಕೆ ಏನು ಮಾಡ್ಬೇಕು, ಇದನ್ನು ನೀವು ಚೆನ್ನಾಗಿ ಬಟ್ಟೆಲಿ ಒರೆಸ್ಬಿಡ್ಬೇಕು. ಈ ಥರ ಬಟ್ಟೆಲಿ ಒರೆಸ್ಬಿಟ್ಟು ಆಮೇಲೆ ಹುಲ್ಲೊಳಗಡೆ ಹಾಕಿ, ನೆಲ್ಲುಲ್ಲು ಒಂದು ಭತ್ತದ ಹುಲ್ಲೆಲ್ಲ ಹಾಕಿ ಹಣ್ಣು ಮಾಡ್ಕೊ ತಿನ್ಬೇಕು. ಅವರು ಲಾಟ್ ಕೆಟ್ಲಲ್ಲಿ ಮಾರೋರೆಲ್ಲ ಹೆಂಗೆ ಮಾಡ್ತಾರೆ, ಕೊಳ್ತೋಗುತ್ತೆ ಅಂತಿರಲ್ಲ ಅಂತ ನೀವು ಅನ್ಕೋಬೋದು. ಅವರು ಕೆಮಿಕಲ್ ಫ್ರೈ ಮಾಡ್ಬಿಡ್ತಾರೆ, ಅದಕ್ಕೆ ಹುಳಿ ಥರ ಸಪ್ಪೆ ಥರ ಅದು. ಹಂಗಾಗಿ ಅವ್ರು ಕೆಮಿಕಲ್ ಫ್ರೈ ಮಾಡಿದ ತಕ್ಷಣ ಅದು ಬೇಗ ಹಣ್ಣಾಗೋಗುತ್ತೆ. ಕಾಯಾದ್ರೂ ಹಣ್ಣಾಗುತ್ತೆ, ಕಲರ್ಫುಲ್ ಬಂದ್ಬಿಡುತ್ತೆ, ಅದು ಕಲರೇ ಬಂದ್ಬಿಡುತ್ತೆ, ಬಣ್ಣನೇ ಚೇಂಜ್ ಆಗೋಯ್ತದೆ. ಇದು ಹಂಗೆಲ್ಲ, ಇದು ಬಲ್ತಿರೋದು, ಚೆನ್ನಾಗಿ ಬಲ್ತಿರೋ ಕಾಯಿ. ಇದು ಒರೆಸ್ಬಿಟ್ಟು ಎಲ್ಲನೂ ಹಣ್ಣುಗಳನ್ನ ಕಾಯಿನ ಈ ಥರ ಭತ್ತದಲ್ಲೂ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಭತ್ತದಲ್ಲ ಹಾಕಿ ಇದು ಮಾಡಬೇಕು ನೋಡಿ. ಇದು ನಮ್ಮ ಊರಿಂದ ತಂದಿರೋದು ಭತ್ತದ್ದು, ಇದು ನೆಲ್ಲುಲ್ಲು ಅಂತಾರೆ, ಹಸುಮೆಯದು, ಇದು ಮಣ್ಣುಲ್ಲು. ಈಗ ಇದನ್ನು ತೆಗೆದು ಇದ್ರ ಮೇಲೆ ಮಾಡಬೇಕು. ಅಂದರೆ ಸಿಟಿಗಳಲ್ಲಿ ಕೆಮಿಕಲ್ ಹಾಕಿ ಎಂಥ ಕಾಯಿನೂ ಹಣ್ಣು ಮಾಡಾಕ್ಬಿಡ್ತಾರೆ. ಇದು ನ್ಯಾಚುರಲ್ಗೆ ತಿನ್ನೋದಲ್ವ, ನಾವು ಮನೆಗಲ್ವ, ಮನೆಗೆ ಹಿಂಗೆ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ ಕಾಯಿ ತಂದ್ಬಿಟ್ಟು. ಬಲ್ತಿರೋ ಕಾಯಿ ನಿಮ್ಗೆ ಗೊತ್ತಿರೋ ಕಡೆ, ಊರ ಕಡೆ ಎಲ್ಲರೂ ಪರಿಚಯ ಇದ್ರೆ ತಗೊಂಡು ತೋಟದಲ್ಲಿ ಸಿಗುತ್ತೆ, ತಂದ್ಬಿಟ್ಟು ಹಿಂಗೆ ಮಾಡಿ ಹೀಗೆ ಇದ್ರ ಮೇಲೆ ತೆಗೆದು ಈ ಹುಲ್ಲನ್ನ ಈ ಥರ ಮುಚ್ಚಿಬಿಡೋದು. ಮುಚ್ಚಿದಾಗ 3 ದಿನ ಗಂಟ ಇದನ್ನು ತೆಗಿಯೋಂಗಿಲ್ಲ. ಆವಾಗ 3-4 ದಿನ ಆದಮೇಲೆ ತೆಗೆದ್ರೆ ಹಣ್ಣಾಗಿರುತ್ತೆ, ಅವಾಗ ತಗೊಳ್ತೀನಿ ಸ್ನೇಹಿತರೆ. ಈ ಥರ ಹಳ್ಳಿ ಸೊಗಡು, ಅದಕ್ಕೆ ಹಳ್ಳಿ ಜನಗಳು ಬೇಕು ಅನ್ನೋದು. ಆ ಥರ ಹಾಕ್ಬಿಟ್ಟಾಗ ತುಂಬ ಚೆನ್ನಾಗಿರುತ್ತೆ, ಹಣ್ಣಾಗುತ್ತೆ, ಅವಾಗ ತಿನ್ನಿ. ಸುಮ್ಮನೆ ಕೆಮಿಕಲ್ ಹಾಕಿರೋದನ್ನ ತಗೊಂಡು ತಿನ್ಬೇಡಿ, ಆರೋಗ್ಯಕ್ಕೂ ಹಾನಿಕರ, ರುಚಿಕರನೂ ಇಲ್ಲ. ಹಂಗಾಗಿ ಹಳ್ಳಿ ಕಡೆ ಸಿಗುತ್ತೆ, ತಗೊಬಂದು ಹುಲ್ಲಾಕಿ ಈ ಥರ ಮಾಡಿ. ಭತ್ತದ ಹುಲ್ಲು ಇದು ನೋಡಿ, ಭತ್ತ ಬೆಳೀತಲ್ಲ ಆ ಹುಲ್ಲು, ಇದು ನೆಲ್ಲುಲ್ಲು ಅಂತಾರೆ, ಹಸುಗಳಿಗೆಲ್ಲ ಹಾಕ್ತಾರೆ ಇದನ್ನು ಈಗ ಬೇಸಿಗೆ ಟೈಮಲ್ಲೆಲ್ಲ. ಹಂಗಾಗಿ ಮಾಡಿ, ಅದಕ್ಕೆ ಹಳ್ಳಿನೂ ಬೇಕು, ಸಿಟಿನೂ ಬೇಕು. ಕೆಲವರು ಬೆಂಗಳೂರು ಸೈಡ್ನವ್ರಿಗೆ ಈ ಥರ ಹುಲ್ಲಾಕಿ ಹಣ್ಣು ಮಾಡೋದೇ ಗೊತ್ತಿರಲ್ಲ. ಆಲ್ಮೋಸ್ಟ್ ನಮ್ಮ ಹಳ್ಳಿಯವರು, ನಮ್ಮ ಸಿಟಿಯವ್ರಿಗೆ ಗೊತ್ತಿರುತ್ತೆ, ನಮ್ಮ ಹಳ್ಳಿಯವ್ರಿಗೆ ಗೊತ್ತಿರುತ್ತೆ. ಸಿಟಿಲೂ ಮುಕ್ಕಾಲು ಭಾಗ ಗೊತ್ತಿರೋ, ಕಾಲು ಭಾಗ ಗೊತ್ತೇ ಇರೋಲ್ಲ. ಹಿಂಗಾಗಿ ಹಿಂಗೆ ಹಣ್ಣು ಮಾಡ್ಕೊತೀನಿ ಸ್ನೇಹಿತರೆ. ನಾನು ನೋಡಿ ಅಂತ ಕ್ಷಮೇಲೆ, ನೀವು ಒಬ್ಬಳೇ ಹಣ್ಣು ಮಾಡ್ಕೊತೀನಿ ಅನ್ನೋಕ್ಕೋಗ್ಬಿಡಿ. ನಾವು ಇಲ್ಲಿ ತಕ್ಕ ತಿನ್ನೋದು ಇಲ್ಲ, ನಮ್ಗೆ ರುಚಿನೂ ಇಲ್ಲ, ನಾವು ತಿನ್ನೋದಿಲ್ಲ. ಯಾರೋ ಕೊಟ್ಟಿದ್ರು ನಮಗೇನು ತೋಟ ಇಲ್ಲ, ಹಂಗಾಗಿ ಒರೆಸ್ಬಿಟ್ಟು ಇಟ್ಬಿಟ್ಟು ಹಣ್ಣು ಮಾಡ್ಕೊಂಡು ತಿಂತಾಯಿದ್ದೀನಿ ಸ್ನೇಹಿತರೆ. ಹಣ್ಣಾದ್ಮೇಲೆ ನಾನು ನಿಮ್ಗೊಂದು ಪಾರ್ಸಲ್ ಕಳಿಸ್ತೀನಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಆಯಿತಾ? ಹಣ್ಣಾದ್ಮೇಲೆ ನಾನು ಫಾಲೋವರ್ಸ್ ಕೊಡ್ತೀನಿ ಸ್ನೇಹಿತರೆ, ಹಂಚ್ಕೊಳ್ತೀನಿ ನಾನು. ಓಕೆ, ಬಾಯ್.